Hello everyone. ಇವತ್ತಿನ ವಿಡಿಯೋದಲ್ಲಿ 2018 ಕ್ವೆಶ್ಚನ್ ಪೇಪರ್ 5 ಮಾರ್ಕ್ಸ್ ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಫೈರ್ ಇನ್ಶೂರೆನ್ಸ್ ಅಕೌಂಟಿಂಗ್ ಅಲ್ಲಿ ಕ್ವೆಶ್ಚನ್ ನೋಡೋದ ಫಸ್ಟ್. ಎ ಫೈರ್ ಅಕರ್ಡ್ ಇನ್ ದಿ ಪ್ರಿಮೈಸಸ್ ಆಫ್ ಆದಿತ್ಯ ಆನ್ 25/8/2017. ಫೈರ್ ಆಗಿರುವಂತ ಡೇಟ್ 25/8/2017. When a large part of stock was destroyed, salvage was rupees 15,000. Salvage ಅಂತ ಅಂದ್ರೇನು? ಫೈರ್ ಆಗಿದೆ, ಫೈರ್ ಆದ್ಮೇಲೆ ಸಮ್ ಆಫ್ ಐಟಮ್ಗಳು ಸ್ಟಾಕ್ ಸೇವ್ ಆಗಿರೋದು, ಸೊ ಉಳ್ಕೊಂಡಿರುವಂತದ್ದು, ಸೇವ್ ಫ್ರಮ್ ದಿ ಫೈರ್. ನೆಕ್ಸ್ಟ್, Aditya gives you a following information for period from 1/1/2017 to 25/8/2017 ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಪರ್ಚೇಸ್ 85,000 ಅಂತ ಹೇಳಿದರೆ, ಅದಾದ್ಮೇಲೆ ಇಲ್ಲಿ ಈ ಡೇಟ್ ಇನ್ಫಾರ್ಮೇಶನ್ ಕೊಟ್ಟಿರೋದು ಇವರು. ಸೊ ಪರ್ಚೇಸ್ 85,000, ಸೇಲ್ಸ್ 90,000, ಗೂಡ್ಸ್ ಕಾಸ್ಟಿಂಗ್ rupees 5,000 were taking by ಆದಿತ್ಯ ಫಾರ್ ಪರ್ಸನಲ್ ಯೂಸ್. ಸೊ ಓನರ್ ಆದಿತ್ಯ ಅವರ ಪರ್ಸನಲ್ ಯೂಸ್ಗೆ ಯೂಸ್ ಮಾಡ್ಕೊಂಡ್ರು ಅಂದ್ರೆ ಅರ್ಥ ಏನು? ಡ್ರಾಯಿಂಗ್. ಸೊ ಡ್ರಾಯಿಂಗ್ ಇರ್ಬೋದು, ಸ್ಯಾಂಪಲ್ ಗೂಡ್ಸ್ ಇಶ್ಯೂಡ್ ಫಾರ್ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಪರ್ಚೇಸ್ ರಿಟರ್ನ್ ಇರ್ಬೋದು, ಅದೆಲ್ಲಾನು ಯಾವ್ದ್ರಲ್ಲಿ ಟ್ರೀಟ್ ಮಾಡ್ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಅಲ್ಲಿ. ಸೊ ಪರ್ಚೇಸ್ ಅಲ್ಲಿ ಮೈನಸ್ ಮಾಡ್ಕೋತಾರೆ, ಯಾಕಂದ್ರೆ ಗೂಡ್ಸ್ ಔಟ್ ಫ್ಲೋ ಆಗ್ತಾ ಇರುತ್ತೆ ಅಂತ ಹೇಳಿ ಬಿಸ್ನೆಸ್ ಇಂದ. ನೆಕ್ಸ್ಟ್ ಏನಂತ ಹೇಳಿದ್ರೆ, ಸ್ಟಾಕ್ 1/1/2017 ವಾಸ್ 40,000 ಅಂತ ಹೇಳಿದ್ದಾರೆ. ಸೊ 1/1/2017 ಅಂತ ಅಂದ್ರೆ ಇಲ್ಲಿ ನೋಡಿ ಓಪನಿಂಗ್ ಸ್ಟಾಕ್ ಅಂತ ಅರ್ಥ. ನೆಕ್ಸ್ಟ್ ಇದಾದ್ಮೇಲೆ ಓವರ್ ದಿ ಪಾಸ್ಟ್ ಫ್ಯೂ ಇಯರ್ಸ್ ಆದಿತ್ಯ ಹ್ಯಾಸ್ ಬಿನ್ ಸೆಲ್ಲಿಂಗ್ ಗೂಡ್ಸ್ ಎಟ್. ಸೊ ಇಲ್ಲಿ ಏನಂತ ಮೆನ್ಷನ್ ಮಾಡಿದ್ರೆ, ಗ್ರಾಸ್ ಪ್ರಾಫಿಟ್ ರೇಟ್ 33.1/3 ಅಂತ ಆನ್ ಸೇಲ್ಸ್ ಅಂತ ಹೇಳಿದರೆ, ಆನ್ ಸೇಲ್ಸ್. ಇದಾದ್ಮೇಲೆ ನಿಮ್ಮ ಕ್ವಶನ್ ಅಲ್ಲಿ, ಈಗ ಕ್ವಶನ್ ನೋಡಿದ ತಕ್ಷಣ ಟ್ರೇಡಿಂಗ್ ಅಕೌಂಟ್ ಮಾಡ್ಬೇಕಾ, ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ, ಫೈರ್ ಆಗಿರೋ ಡೇಟ್ ಇನ್ಫಾರ್ಮೇಶನ್ ಕೊಟ್ಟಿರೋದು, ಅದೊಂದು ಟ್ರಿಕ್ಸ್. ನಿಮ್ಮ ಕ್ವಶನ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಅವರೇ ಕೊಟ್ಬಿಟ್ಟವ್ರೆ ಅಂತ ಅಂದ್ರೆ, ಸೊ ನೀವು ಟ್ರೇಡಿಂಗ್ ಅಕೌಂಟ್ ಮಾಡೋದೇನ್ಕೋಸ್ಕರ ಟು ಫೈಂಡ್ ಔಟ್ ಗ್ರಾಸ್ ಪ್ರಾಫಿಟ್ ಅವರೇ ಕೊಟ್ಟವ್ರೆ ಅಂದ್ರೆ ಟ್ರೇಡಿಂಗ್ ಅಕೌಂಟ್ ಮಾಡಂಗಿಲ್ಲ. ಸೊ ಸೆಕೆಂಡ್ ಸ್ಟೆಪ್ ಗ್ರಾಸ್ ಪ್ರಾಫಿಟ್ ಅವರೇ ಕೊಟ್ಟವ್ರೆ, ಅದನ್ನು ಮಾಡಂಗಿಲ್ಲ. ಥರ್ಡ್ ಸ್ಟೆಪ್ ಏನು? ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್. ಕ್ವಶನ್ ಅಲ್ಲಿ ಅವರೇ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಬಿಟ್ಟವ್ರೆ ಅಂದ್ರೆ ಡೈರೆಕ್ಟ್ ಆಗಿ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಬೇಕು. ನೆಕ್ಸ್ಟ್, ಪಾಲಿಸಿ ಎಷ್ಟಕ್ಕೆ ಮಾಡ್ಸಿರೋದು ಇನ್ಸೂರೆನ್ಸ್ ಅಮೌಂಟ್ ಕೊಟ್ಟವ್ರೆ, ಇನ್ಕ್ಲೂಡಿಂಗ್ ಅವರೇಜ್ ಕ್ಲಾಸ್ ಅಂತ ಹೇಳಿದರೆ, ಆದಿತ್ಯ asked you ascertain the amount of loss and claim to be made on ಇನ್ಸೂರೆನ್ಸ್ ಕಂಪನಿ. ಅಮೌಂಟ್ ಆಫ್ ಕ್ಲೇಮ್ ನ ಕಂಡುಹಿಡಿಯೋಕೆ ಹೇಳಿದ್ದಾರೆ. ಸೊ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ಯಾವಾಗ ಯಾವ ಅಕೌಂಟ್ ಮಾಡಬೇಕು ಅಂತ. ಕ್ವಶನ್ ನಲ್ಲಿ 5 ಮಾರ್ಕ್ಸ್ ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಆಗಿ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಬಿಟ್ಟಿದ್ದಾರೆ ಅಂದ್ರೆ, ಸೊ ಇಲ್ಲಿ ನೋಡಿ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟವರ ಇಲ್ಲ. ಸೊ ಕ್ಲೋಸಿಂಗ್ ಸ್ಟಾಕ್ ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಮಾಡ್ತೀರಾ. ಗ್ರಾಸ್ ಪ್ರಾಫಿಟ್ ಡೈರೆಕ್ಟ್ ಆಗಿ ಕೊಟ್ರೆ, ಸೊ ಡೈರೆಕ್ಟ್ ಆಗಿ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಹೋಗೋಣ. ಫಸ್ಟ್ ಓಪನಿಂಗ್ ಸ್ಟಾಕ್. ಕ್ವಶನ್ ಅಲ್ಲಿ ಓಪನಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಓಪನಿಂಗ್ ಸ್ಟಾಕ್ 1/1/2017 ಎಷ್ಟು ಕೊಟ್ಟಿರೋದು? 40,000 ಓಪನಿಂಗ್ ಸ್ಟಾಕ್. ಅದಾದ್ಮೇಲೆ ಪರ್ಚೇಸ್ 85 ಇದೆ, ಸೇಲ್ಸ್ 90,000 ಇದೆ. ಸೊ ಅದಾದ್ಮೇಲೆ 5,000 ಪರ್ಸನಲ್ ಯೂಸ್ ಅಂದ್ರೆ ಏನು? ಡ್ರಾಯಿಂಗ್. ಸೊ ಡ್ರಾಯಿಂಗ್ ಅಂತ ಕೊಟ್ರೆ, ಅಥವಾ ಸ್ಯಾಂಪಲ್ ಗೂಡ್ಸ್ ಇಶ್ಯೂಡ್ ಫಾರ್ ಅಡ್ವರ್ಟೈಸ್ಮೆಂಟ್ಗೆ, ಅವಾಗೆಲ್ಲ ಏನು ಗೂಡ್ಸ್ ಔಟ್ಫ್ಲೋ ಆಗ್ತಿರುತ್ತೆ, ಕ್ಯಾಶ್ ಬರಲ್ಲ, ಜಸ್ಟ್ ಗೂಡ್ಸ್ ಔಟ್ಫ್ಲೋ ಆಗ್ತಿರುತ್ತೆ. ಹಾಗಾಗಿ ಪರ್ಚೇಸ್ ಇಂದ ಮೈನಸ್ ಮಾಡ್ಕೊಳ್ಳೋದು. ಸೊ 1/1 ಎಂಟ್ರಿ ಮಾಡ್ಕೊಂಡು ಹೋಗೋಣ. ಓಪನಿಂಗ್ ಸ್ಟಾಕ್ ಇರುವಂತ ವ್ಯಾಲ್ಯೂ ಎಷ್ಟು ಫಸ್ಟ್ ರೆಕಾರ್ಡ್ ಮಾಡೋಣ. ಓಪನಿಂಗ್ ಸ್ಟಾಕ್ ಇರೋದೇ ಎಷ್ಟು ಇಲ್ಲಿ? 40,000 ರೆಕಾರ್ಡ್ ಮಾಡ್ಕೊಂಡ್ವಿ. ಸೊ ಇದಾಗಿದ ತಕ್ಷಣ ನೆಕ್ಸ್ಟ್ ಏನ್ ಇನ್ಫಾರ್ಮೇಶನ್ ಇದೆ ನೋಡಿ. ಅದಾದ್ಮೇಲೆ ಇಲ್ಲಿ 1/1 ಪಾಯಿಂಟ್ ನೋಡೋಣ. ಫಸ್ಟ್ ಪಾಯಿಂಟ್ ಇಲ್ಲಿ ನೋಡಿ ಏನಿದೆ? ಪರ್ಚೇಸ್. ಸೊ ಪರ್ಚೇಸ್ 85,000 ರೆಕಾರ್ಡ್ ಮಾಡ್ಕೊಂತಾ ಇದ್ದೀನಿ. 85,000 ಪರ್ಚೇಸ್ ರೆಕಾರ್ಡ್ ಮಾಡ್ಕೊಂಡೆ. ಇದಾದ್ಮೇಲೆ ಇನ್ನೇನಾರ ಇನ್ಫಾರ್ಮೇಶನ್ ಇದೆ ನೋಡಿ. ಆಕ್ಚುಲ್ ಆಗಿ ಸೇಲ್ಸ್ 90,000 ಅಂತ ಹೇಳಿದ್ದಾರೆ. ಸೊ ಸೇಲ್ಸ್ 90,000 ರೆಕಾರ್ಡ್ ಮಾಡ್ಕೋತಾ ಇದ್ದೀನಿ. ಸೇಲ್ಸ್ 90,000, ಯಾವುದೇ ರೀತಿ ಸೇಲ್ಸ್ ರಿಟರ್ನ್ ಇಲ್ಲ. ಅದಾದ್ಮೇಲೆ ಗೂಡ್ಸ್ ಕಾಸ್ಟಿಂಗ್ ₹5,000 ವರ್ ಟೇಕನ್. ಏನಂತ ಹೇಳಿದ್ರೆ, ಟೇಕನ್ ಬೈ ಆದಿತ್ಯ ಫಾರ್ ಪರ್ಸನಲ್ ಯೂಸ್. ಪರ್ಸನಲ್ ಯೂಸ್ ಅಂದ್ರೆ ಏನು? ಡ್ರಾಯಿಂಗ್. ಹಾಗಾಗಿ ಈ ಪರ್ಚೇಸ್ ನ ಇನ್ನರ್ ಕಾಲಮ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ, ಈ 85,000 ಆಕ್ಚುಲ್ ಆಗಿ ಪರ್ಚೇಸ್ ಇರುವಂತದ್ದು 85,000. ಇದ್ರಲ್ಲಿ ನಿಮ್ಮ ಕ್ವಶನ್ ಅಲ್ಲಿ ಏನಾದ್ರು ಡ್ರಾಯಿಂಗ್ ಅಮೌಂಟ್ ಅಥವಾ ಅಡ್ವರ್ಟೈಸ್ಮೆಂಟ್ ಪರ್ಪಸಸ್ಗೆ ಸ್ಯಾಂಪಲ್ ಗೂಡ್ಸ್ ಅದೆಲ್ಲ ಕೊಟ್ಟಾಗ ಏನ್ ಮಾಡ್ಕೋಬೇಕು? ಗೂಡ್ಸ್ ಔಟ್ಫ್ಲೋ ಆಗ್ತಿದೆ ಅಂತ ಹೇಳಿ ಪರ್ಚೇಸ್ ರಿಟರ್ನ್ ಅದೆಲ್ಲ ಇದ್ರೆ ಮೈನಸ್ ಮಾಡ್ಕೋತೀರಾ. ಇಲ್ಲಿ ಕೊಟ್ಟಿರುವಂತದ್ದು ಏನು? ಡ್ರಾಯಿಂಗ್. ಸೊ ಡ್ರಾಯಿಂಗ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? ಎಷ್ಟು ಕೊಟ್ಟಿರೋದು ಡ್ರಾಯಿಂಗ್ ವ್ಯಾಲ್ಯೂ? ಎಷ್ಟು ಮೆನ್ಷನ್ ಮಾಡಿದ್ರೆ? 5,000 ಅಂತ ಕೊಟ್ಟಿದ್ದಾರೆ. ಸೊ 5,000 ಮೈನಸ್ ಮಾಡ್ಕೋತೀವಿ. ಸೊ 5,000 ಮೈನಸ್ ಮಾಡ್ಕೊಂಡ್ರೆ 85,000 ಪರ್ಚೇಸ್ ವ್ಯಾಲ್ಯೂ. ಅದರಲ್ಲಿ ಪರ್ಸನಲ್ ಯೂಸ್ಗೋಸ್ಕರ ಡ್ರಾಯಿಂಗ್ ಅಂದ್ರೆ ಗೂಡ್ಸ್ ನ ವಿತ್ ಡ್ರಾ ಮಾಡ್ಕೊಂಡವ್ರೆ, ಅಂದ್ರೆ ಬಿಸ್ನೆಸ್ ಇಂದ ಗೂಡ್ಸ್ ಔಟ್ಫ್ಲೋ ಆಗ್ತಾ ಇದೆ ಸ್ಟಾಕ್. ಹಾಗಾಗಿ ನೋಡ್ಕೊಳ್ಳೋದು 85,000 ಮೈನಸ್ 5,000, ಬ್ಯಾಲೆನ್ಸ್ ಇಸ್ 80,000.
ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡಿ, ಪರ್ಚೇಸ್ ಎಂಟ್ರಿ ಆಯ್ತು, ಸೇಲ್ಸ್ ಎಂಟ್ರಿ ಆಯ್ತು, ಡ್ರಾಯಿಂಗ್ ನ ಮೈನಸ್ ಮಾಡ್ಕೊಂಡ್ವಿ, ಸೊ ಸ್ಟಾಕ್ ಓಪನಿಂಗ್ ಸ್ಟಾಕ್ ರೆಕಾರ್ಡ್ ಮಾಡ್ಕೊಂಡ್ವಿ. ಇದಾದ್ಮೇಲೆ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟವ್ರೆ 33.1/3 ಅಂತ ಆನ್ ಸೇಲ್ಸ್ ಅಂತ ಹೇಳಿರೋದು. ಸೊ ಗ್ರಾಸ್ ಪ್ರಾಫಿಟ್ ಕಂಡು ಹಿಡ್ಕೊಂತೀರಾ. ಯಾವ ವ್ಯಾಲ್ಯೂ ಮೇಲೆ ಕಂಡು ಹಿಡಿಬೇಕು ಹೇಳಿ ಗ್ರಾಸ್ ಪ್ರಾಫಿಟ್ ನ? ಸೇಲ್ಸ್ ವ್ಯಾಲ್ಯೂ ಮೇಲೆ. ಸೊ 90,000 ಇಂಟು ಎಷ್ಟು ಪರ್ಸೆಂಟ್? 33.1/3 ಅಂತ ಹೇಳಿರೋದು. 1/3 ಅಂದ್ರೆ 333 ಅಂತ ಅರ್ಥ. ಸೊ ಡಿವೈಡೆಡ್ ಬೈ 100. ಯಾಕೆ ಡಿವೈಡ್ ಬೈ? ಇಲ್ಲಿ ಯಾಕೆ 3-4 ಸರಿ ಹಾಕೊಂಡಿದೀನಿ ಅಂದ್ರೆ ರೌಂಡ್ ಆಫ್ ಅಮೌಂಟ್ ತಗೋಬೇಕು ಅಂತೇಳಿ. ಆನ್ ಸೇಲ್ಸ್ ಅಂತ ಹೇಳಿರೋದ್ರಿಂದ ಡಿವೈಡ್ ಬೈ 100 ಅಂತ ಹಾಕೊಂತೀನಿ. ಆನ್ ಕಾಸ್ಟ್ ಅಂತ ಕೊಟ್ಟಿದ್ರೆ 133.33 ತಗೋಬೇಕಿತ್ತು. ಸೊ ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಅವ್ರೇನೇನಂತ 33.1/3 ಅಂತ. ನೀವು ಕ್ಯಾಲ್ಕುಲೇಟರ್ ಅಲ್ಲಿ 1/3 ಮಾಡಿ 3333 ಬರುತ್ತೆ. ಸೊ 33.33 ಅಂತ ಟ್ರೀಟ್ ಮಾಡ್ಕೊಂತೀರಾ. ಸೊ ಇವಾಗ 33.33 ಆನ್ ಸೇಲ್ ಅಂತ ಆಗಿರೋದ್ರಿಂದ ಡಿವೈಡ್ ಬೈ 100 ಅಂತ ತಗೊಂಡು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? 90,000 ಇಂಟು 33.333 ಡಿವೈಡೆಡ್ ಬೈ 100 ಎಷ್ಟು ಅಂದ್ರೆ ರೌಂಡ್ ಆಫ್ ಬರುತ್ತೆ ನಿಮ್ಗೆ ಅವಾಗ ಅಮೌಂಟ್ ನೋಡಿ. ಸೊ 30,000 ಗ್ರಾಸ್ ಪ್ರಾಫಿಟ್ ವ್ಯಾಲ್ಯೂ ಸಿಕ್ತು. ಇವಾಗ ನೀವು ಇಲ್ಲೇ ನೋಡಿ, ಈ ಪ್ರಾಬ್ಲಮ್ ಅಲ್ಲಿ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಟೋಟಲ್ ಈಗ ಟ್ರೇಡ್ ಸೈಡ್ ಎಷ್ಟಿದೆ? 90,000 ಇದೆ. ಡೆಬಿಟ್ ಸೈಡ್ ಎಷ್ಟಿದೆ? 1,50,000. ಟೋಟಲ್ 40,000, 80,000, 30,000. ಟೋಟಲ್ ಅಮೌಂಟ್ ಎಷ್ಟು? 1,50,000. ಹೈಯೆಸ್ಟ್ ಯಾವ ಸೈಡ್ ಇದೆ? ಡೆಬಿಟ್ ಸೈಡ್ ಇದೆ. ಹಾಗಾದ್ರೆ ಕಡಿಮೆ ಇರೋದು ಕ್ರೆಡಿಟ್ ಸೈಡ್. ಸೊ ಬರುವಂತ ಡಿಫರೆನ್ಸ್ ಏನಂತ ಬರೀಬೇಕು? ಕ್ಲೋಸಿಂಗ್ ಸ್ಟಾಕ್. ಸೊ ಟೋಟಲ್ ಡೆಬಿಟ್ ಸೈಡ್ ಎಲ್ಲಿರೋದು 1,50,000 ಮೈನಸ್ ಕ್ರೆಡಿಟ್ ಸೈಡ್ ವ್ಯಾಲ್ಯೂ 90,000. ಬರುವಂತ ಡಿಫರೆನ್ಸ್ 60,000 ಇಸ್ ಕ್ಲೋಸಿಂಗ್ ಸ್ಟಾಕ್. ಈಗ ಕ್ಲೋಸಿಂಗ್ ಸ್ಟಾಕ್ ಏನಿದೆ ಈ ಸ್ಟೆಪ್ ಅಲ್ಲಿ ಬರೋದು, ಅದನ್ನ ನೆಕ್ಸ್ಟ್ ಸ್ಟೆಪ್ ಗೆ ಕ್ಯಾರಿ ಮಾಡ್ಕೊಂತೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಏನು? ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಕ್ಲೋಸಿಂಗ್ ಸ್ಟಾಕ್ 60,000 ಬಂದಿತ್ತು. ಆ 60,000 ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಂಡ್ವಿ. ಈಗ ಕ್ವಶನ್ ಅಲ್ಲಿ ಏನಾದ್ರು ಫೈರ್ ಆದ್ಮೇಲೆ ಸಮ್ ಆಫ್ ಐಟಮ್ ಏನಾದ್ರು ಸೇವ್ ಆಗಿರೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟರ ನೋಡಿ. ಇಲ್ಲಿ ಮೆನ್ಷನ್ ಮಾಡಿದರೆ ನೋಡಿ, ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ಸಾಲ್ವೇಜ್ ವ್ಯಾಲ್ಯೂ ಇಸ್ ₹15,000 ಅಂತ ಹೇಳಿದರೆ. ಅದಾದ್ಮೇಲೆ ಫೈರ್ ಆದಾಗ ಏನಾರು ಎಕ್ಸ್ಪೆನ್ಸಸ್ ಆಗಿರೋದು ಕೊಟ್ಟೋರ? ಇಲ್ಲ. ಹಾಗಾಗಿ ಏನು ಇನ್ಫಾರ್ಮೇಶನ್ಸ್ ಇಲ್ಲ. ಇಲ್ಲಿ ಓನ್ಲಿ ಸಾಲ್ವೇಜ್ ವ್ಯಾಲ್ಯೂ ಕೊಟ್ಟೋರೆ. ಎಷ್ಟು? 15,000 ಸಾಲ್ವೇಜ್ ವ್ಯಾಲ್ಯೂ. ಸೊ ಯಾವುದೇ ಫೈರ್ ಎಕ್ಸ್ಪೆನ್ಸಸ್ ಇಲ್ಲ. ಹಾಗಾದ್ರೆ ಟೋಟಲ್ ನಿಮ್ಮ ಹತ್ರ ಸ್ಟಾಕ್ ಉಳ್ಕೊಂಡಿದ್ದು 60,000 ಅಂದ್ರೆ ಕ್ಲೋಸಿಂಗ್ ಸ್ಟಾಕ್. ಅದ್ರಲ್ಲಿ ಸಮ್ ಆಫ್ ಸ್ಟಾಕ್ ಸೇವ್ ಆಗಿರೋದು ಫೈರ್ ಇಂದ ಎಷ್ಟು? 15,000. ನಿಮ್ಮ ಹತ್ರ ಲಾಸ್ಟ್ ಗೆ ಆಕ್ಚುಯಲ್ ಲಾಸ್ ಎಷ್ಟಾಗೋದು? 45,000. ಇಲ್ಲಿ ನೀವು ಗಮನಿಸಬೇಕು, ನಿಮ್ಗೆ ಆಕ್ಚುಯಲ್ ಲಾಸ್ ಆಗಿರೋದು 45,000. ನೀವು ಪಾಲಿಸಿ ಮಾಡ್ಸಿರೋದು ಎಷ್ಟಕ್ಕೆ ನೋಡಿ? 50,000. ನಿಮಗೆ ಲಾಸ್ ಆಗಿದ್ದಕ್ಕಿಂತ ಅಂದ್ರೆ ಆಕ್ಚುಯಲ್ ಲಾಸ್ಗಿಂತ ಪಾಲಿಸಿ ವ್ಯಾಲ್ಯೂ ಜಾಸ್ತಿ ಇದ್ರೆ ಅದನ್ನ ಓವರ್ ಇನ್ಸೂರೆನ್ಸ್ ಅಂತ ಕರಿತೀವಿ. ಓವರ್ ಇನ್ಸೂರೆನ್ಸ್ ಇದ್ದಾಗ ನೀವು ಫಾರ್ಮುಲಾನ ಹಾಕ್ಬೇಕು, ಅಂದ್ರೆ ಅವರೇಜ್ ಕ್ಲಾಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ನೀವು ಪಾಲಿಸಿ ಅಮೌಂಟ್ ಏನಾರ ಕಡಿಮೆ ಇದ್ರೆ ಆಕ್ಚುಯಲ್ ಲಾಸ್ ಏನೇ ಅಮೌಂಟ್ ಆಫ್ ಕ್ಲೇಮ್ ಆಗ್ತಿತ್ತು. ಸೊ ಈಗ ಫಾರ್ಮುಲಾ ಅಪ್ಲಿಕಬಲ್ ಮಾಡ್ತೀರಾ. ಸೊ ಫಾರ್ಮುಲಾ ಏನು? ಪಾಲಿಸಿ ಅಮೌಂಟ್ ಇಂಟು ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್. ಪಾಲಿಸಿ ಅಮೌಂಟ್ ಎಷ್ಟಿದೆ ಕ್ವಶನ್ ಅಲ್ಲಿ ನೋಡಿ? ಪಾಲಿಸಿ ಅಮೌಂಟ್ ಇರೋದು ಎಷ್ಟು? 50,000 ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾರೆ. ಸೊ ಪಾಲಿಸಿ ಅಮೌಂಟ್ ಕೊಟ್ಟಿರೋದು ಎಷ್ಟು? 50,000. ಸೊ ಇವಾಗ ಇಲ್ಲಿ ನೀವು ಹಾಕೊಂತೀರಾ ಪಾಲಿಸಿ ಅಮೌಂಟ್ 50,000 ಇಂಟು ಇಲ್ಲಿ ಆಕ್ಚುಯಲ್ ಲಾಸ್ ಎಷ್ಟು ಬಂದಿದೆ ನೋಡಿ ಕ್ವಶನ್ ಅಲ್ಲಿ. ಆಕ್ಚುಯಲ್ ಲಾಸ್ ಇರೋದು ಎಷ್ಟು? 45,000. 45,000 ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿತ್ತು ನೋಡಿ? 60,000. ಕ್ಲೋಸಿಂಗ್ ಸ್ಟಾಕ್ 60,000. 50,000 ಪಾಲಿಸಿ ಅಮೌಂಟ್. ಆಕ್ಚುಯಲ್ ಲಾಸ್ ಆಗಿರೋದು 45,000. ಲಾಸ್ಟ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿತ್ತು? 60,000. ಆಕ್ಚುಯಲ್ ಆಗಿ ನಿಮ್ಗೆ ಅಮೌಂಟ್ ಕ್ಲೇಮ್ ಆಗುವಂತದ್ದು ಎಷ್ಟು? 37,500 ಅಮೌಂಟ್ ಆಫ್ ಕ್ಲೇಮ್. ಯಾರು ಪಾಲಿಸಿ ಮಾಡಿಸಿದ್ರು ಕಂಪನಿ ನಿಮ್ಗೆ 37,500 ಕ್ಲೇಮ್ ಆಗುತ್ತೆ. ಸೊ ಇದು 2018 ಕ್ವಶನ್ ಪೇಪರ್ 5 ಮಾರ್ಕ್ಸ್. ನಿಧಾನಕ್ಕೆ ವಿಡಿಯೋನ ಪಾಸ್ ಮಾಡಿ ನೋಡಿ, ಕಾನ್ಸೆಪ್ಟ್ ನೀಟಾಗಿ ಅರ್ಥ ಆಗುತ್ತೆ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಟೆಕ್ಸ್ಟ್ ಮಾಡಿ. ಈ ವಿಡಿಯೋ ನಾನು ಎಕ್ಸ್ಪ್ಲೇನ್ ಮಾಡಿದ ಅರ್ಥ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ, ಸೊ ಲೈಕ್ ಮಾಡಿ.